ಸುಮಾರು 2 ವರ್ಷ ಆಯ್ತು ದೇಸಿ ಒಲೆ ತಗೊಬಂದು 2 ವರ್ಷದಿಂದ ಒಂದೇ 2 ಸಿಲಿಂಡರ್ ತುಂಬಿಸಿದ್ರೆ ಅಷ್ಟೇ. ಅದು ಬಿಟ್ರೆ ಪ್ರತಿದಿನ 3 ಟೈಮ್ ಗ್ಯಾಸ್ ಸೌದೆ ಒಲೆಯಲ್ಲೇ ಮಾಡ್ತಾ ಇರೋದು. ನಮ್ಮ ಹೆಸರು ನಂದೀಶ ಅಂದ್ಬಿಟ್ಟು ನಾವು ಇಲ್ಲೇ ಬೇಯಿನ ಜಾಗದ ಕ್ರಾಸಲ್ಲಿ ಓಟಿಟ್ಟಿದ್ದೀವಿ. ನಮ್ಮ KM ದೊಡ್ಡಿ ದೇಸಿ ಸೌದೆ ಒಲೆ ನಾವು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಈಗ ಗ್ಯಾಸ್ ಪ್ರಾಬ್ಲಮ್ ಆಯ್ತು ಅಂತ ಯೂಸ್ ಮಾಡ್ತಾವ್ರೆ. ನಾವು ಅದಕ್ಕೆ ಮುಂಚೆ 2 ವರ್ಷ ಆಯ್ತು ಯೂಸ್ ಮಾಡೋಕ್ಕೆ. ಚೆನ್ನಾಗಿ ಉಳಿಯುತ್ತೆ. ಯಾವುದೇ ಪಾತ್ರೆ ಮಾಡ್ಬೋದ್ರು ಚಿಕ್ಕದಾಗಿ ಅಡುಗೆ ಮಾಡ್ಕೋಬೋದು. ನಾವು ಫ್ಯಾಕ್ಟ್ರಿಗಳಲ್ಲಿ ಈ ಥರ ಕಟ್ ಪೀಸ್ಗಳು ತರ್ತೀವಿ, ಸಣ್ಣ ಸಣ್ಣ ಸೌದೆಯ. ಇದು ಈಗ ಕೆಜಿಗೆ 3 ರೂಪಾಯಿ ಐತೆ. 1,000 ರೂಪಾಯಿ ಸೌದೆ ಆದರೆ 1 ವಾರ 15 ದಿನ ಯೂಸ್ ಮಾಡ್ಬೋದು. ಗ್ಯಾಸಲ್ಲಿ ಅರ್ಧ ಗಂಟೆ ಆಗೋದು, ಇದ್ರಲ್ಲಿ 10 ನಿಮಿಷದಲ್ಲಿ ಅಡುಗೆ ಆಗುತ್ತೆ. ಅದ್ರಲ್ಲಿ ಗ್ಯಾಸಲ್ಲಿ ಆದರೆ ನಿಧಾನ ಆಗ್ಬೋದು. ನಮಗೆ ಗ್ಯಾಸ್ಗಳು ಜಾಸ್ತಿ ಬೇಕಾಗಿತ್ತು. ಇದರಲ್ಲಿ ಹಾಗೇನಿಲ್ಲ. 1,000 ರೂಪಾಯಿ ಸೌದೆ ತಂದರೆ ಅದರಲ್ಲಿ 3,000 ರೂಪಾಯಿ ಸಿಲಿಂಡ್ರು ಉಳಿತಾಯ ಆಗುತ್ತೆ. ನೋಡಿ, ಈಗ ಬೆಂಕಿ ಉರಿತಾ ಇದೆ, ಪಾತ್ರೆ ಎತ್ತಿರ್ತೀನಿ, ಎಷ್ಟು ಬೇಗ ಬಿಸಿ ಆಗುತ್ತೆ. ಗ್ಯಾಸಲ್ಲಿ ಆದರೆ ನೀವು ಪಾತ್ರೆ ಕಾಯೋಕೆ 10 ನಿಮಿಷದ ಮೇಲೆ ಬೇಕು. ಅದರಲ್ಲಿ ಹಂಗೆಲ್ಲ 2 ನಿಮಿಷಕ್ಕೆ ಪಾತ್ರೆನ ಬೇಗ ಕಾಯ್ಕೊಳುತ್ತೆ. ಇವಾಗ 10 ನಿಮಿಷ ಆಗೋದು 2 ನಿಮಿಷಕ್ಕೆ ಆಗುತ್ತೆ. ಅಷ್ಟೇ ಪ್ರೆಷರ್ ಇರುತ್ತೆ. 300 ಚಪಾತಿ ಹಾಕ್ತೀವಿ, ಒಂದು 100-150 ಮುದ್ದೆ ಆಗುತ್ತೆ, ಒಂದು 20 kg ರೈಸ್ ಆಗುತ್ತೆ. ದೇಸಿ ಸೌದೆ ಒಲೆ ಸೂಪರ್.